ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಾವು ಪುನಃ ದೇವರ ವಾಕ್ಯದೊಂದಿಗೆ ದೇವರ ಮುಂದೆ ನಿಂತಿದ್ದೇವೆ. ಪ್ರಾರ್ಥನೆಯೊಂದಿಗೆ ದೇವರ ಅಚಲ ವಿಶ್ವಾಸದಲ್ಲಿ ಆಗಿದೆ. ಈ ದಿನ ನಿಮಗಾಗಿ ಬಹಳ ವಿಶ್ವಾಸದಿಂದ ನಿರೀಕ್ಷೆಯಿಂದ ಪ್ರಾರ್ಥಿಸುತ್ತೇನೆ. ನೀವು ಆಲಿಸುವ ವಾಕ್ಯ ನೀವು ಅನೇಕರಿಗೆ ಸಾರುವವರು ಸಹ ಆಗಿದ್ದೀರಾ. ಅದರ ಜೊತೆಗೆ ಬೇರೆಯವರ ಜೀವನದಲ್ಲಿ ಸಾಂತ್ವನವು ಪ್ರಕಾಶವು ನೀಡುವವರು ಯಾರಾಗಿದ್ದಾರೆ? ಅವರೆಲ್ಲರೂ ದೇವದೂತರುಗಳ ತರ. ಕಾರಣ, ಬೇರೆಯವರ ಜೀವನದಲ್ಲಿ ಸಾಂತ್ವನವು ಅನುಗ್ರಹ ಕೊಡುವುದು ದೇವದೂತರುಗಳ ಕೆಲಸವಾಗಿದೆ. ಜೀವನದಲ್ಲಿ ಕೆಲವು ಮನುಷ್ಯರು ದೇವದೂತರ ತರ. ನೀವು ದೇವರ ವಾಕ್ಯವನ್ನು ಶೇರ್ ಮಾಡುವಾಗ ಅದು ಅನೇಕರಿಗೆ ಸಾಂತ್ವನವಾಗುತ್ತಿದೆ. ಹಾಗಾದರೆ ನಾವು ದೇವದೂತರ ತರ ಆಗುತ್ತಿದ್ದೇವೆ. ಹಾಲೆಲೂಯ. ನಿಮಗೆಲ್ಲರಿಗೂ ಪ್ರಾರ್ಥಿಸುತ್ತೇನೆ, ಸಂತೋಷದಿಂದ ವಾಕ್ಯವನ್ನು ಆಲಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು 3ನೇ ಅಧ್ಯಾಯ 1ರಿಂದ 10ರವರೆಗೆ ವಾಕ್ಯವನ್ನು ಆಲಿಸೋಣ. ಒಂದು ದಿನ ಮಧ್ಯಾಹ್ನ 3 ಗಂಟೆಯ ಸಮಯ. ಅದು ಪ್ರಾರ್ಥನೆ ವೇಳೆ. ಪೇತ್ರ ಮತ್ತು ಯೋವಾನ ಮಹಾದೇವಾಲಯಕ್ಕೆ ಹೋದರು. ಸುಂದರ ದ್ವಾರ ಎಂದು ಕರೆಯಲಾದ ಬಾಗಿಲ ಬಳಿ ಹುಟ್ಟು ಕುಂಟನೊಬ್ಬ ಇದ್ದನು. ಅವನನ್ನು ಪ್ರತಿದಿನ ಹೊತ್ತು ತಂದು ಈ ದ್ವಾರದ ಬಳಿ ಬಿಡಲಾಗುತ್ತಿತ್ತು. ಅವನು ದೇವಾಲಯಕ್ಕೆ ಬರುತ್ತಿದ್ದ ಜನರಿಂದ ಭಿಕ್ಷೆ ಬೇಡುತ್ತಿದ್ದನು. ಪೇತ್ರ ಮತ್ತು ಯೋವಾನ ದೇವಾಲಯದೊಳಗೆ ಹೋಗುತ್ತಿರುವುದನ್ನು ಅವನು ಕಂಡನು. ತನಗೆ ಏನಾದರೂ ಭಿಕ್ಷೆ ಕೊಡಬೇಕೆಂದು ಬೇಡಿದನು. ಅವರು ಕುಂಟನನ್ನು ತದೇಕ ದೃಷ್ಟಿಯಿಂದ ಈಕ್ಷಿಸಿದರು. ಪೇತ್ರನು, ಇಲ್ಲಿ ನಮ್ಮನ್ನು ನೋಡು ಎಂದನು. ಕುಂಟನು ಅವರಿಂದ ಭಿಕ್ಷೆಯನ್ನು ಅಪೇಕ್ಷಿಸುತ್ತಾ ಅವರನ್ನೇ ನೋಡಿದನು. ಆದರೆ ಪೇತ್ರನು, ಹಣಕಾಸೇನು ನನ್ನಲ್ಲಿಲ್ಲ, ನನ್ನಲ್ಲಿರುವುದು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾನು ಆಜ್ಞಾಪಿಸುತ್ತೇನೆ, ಎದ್ದು ನಡೆ ಎನ್ನುತ್ತಾ ಅವನ ಬಲಗೈಯನ್ನು ಹಿಡಿದು ನಿಲ್ಲಲು ಸಹಾಯ ಮಾಡಿದನು. ಆ ಕ್ಷಣವೇ ಕುಂಟನ ಅಂಗಾಲು ಮುಂಗಾಲುಗಳು ಬಲಗೊಂಡವು. ಅವನು ಜಿಗಿದು ನಿಂತು ಅತ್ತಿತ್ತ ನಡೆದಾಡಲು ಪ್ರಾರಂಭಿಸಿದನು. ಅನಂತರ ಅವನು ಕುಣಿಯುತ್ತಾ ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಅವರೊಡನೆ ದೇವಾಲಯದೊಳಗೆ ಹೋದನು. ಅವನು ಹೀಗೆ ನಡೆಯುವುದನ್ನು, ದೇವರನ್ನು ಕೊಂಡಾಡುವುದನ್ನು ಜನ ಸಮೂಹ ನೋಡಿತು. ದೇವಾಲಯದ ಸುಂದರ ದ್ವಾರದ ಬಳಿ ಕುಳಿತು ಭಿಕ್ಷೆ ಬೇಡುತ್ತಿದ್ದವನು ಇವನೇ ಎಂದು ಜನರು ಗುರುತು ಹಚ್ಚಿದರು. ಅವನಿಗೆ ಸಂಭವಿಸಿದ್ದನ್ನು ಕಂಡು ಬೆಕ್ಕಸ ಬೆರಗಾದರು. ಈ ವಾಕ್ಯ ಆಲಿಸುವಾಗ ನಾವು ಯೋಚಿಸುತ್ತೇವೆ, ಹುಟ್ಟು ಕುಂಟ ಯಾವುದೇ ಕಾರಣಕ್ಕೂ ಸೌಖ್ಯ ಹೊಂದುವುದಿಲ್ಲವೆಂದು, ಒಂದು ಕಾರಣಕ್ಕೂ ಸರಿಯಾಗಲ್ಲ ಎಂಬ ಕಾರ್ಯ. ಆದರೆ ಅವನು ಜಿಗಿದು ನಿಂತು ಅತ್ತಿತ್ತ ನಡೆದಾಡಲು ಆಗುವಷ್ಟು ಒಂದು ಬದಲಾವಣೆ ಉಂಟಾಯಿತು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವುದರ ದೇವರ ಶಕ್ತಿ ಹಸ್ತಾಂತರ ಆಗುವ ಒಂದು ಅವಸ್ಥೆ ಅಲ್ಲಿ ಉಂಟಾಯಿತು. ಪ್ರಿಯರೇ, ದೇವರ ಶಕ್ತಿ ಒಬ್ಬರಿಂದ ಇನ್ನೊಬ್ಬರಿಗೆ ಹಸ್ತಾಂತರವಾಗಿದ್ದು ಅಲ್ಲಿ ಒಂದು ಅದ್ಭುತಕ್ಕೆ ಕಾರಣವಾಗಿದ್ದು. ಹಾಲೆಲೂಯ. ಪ್ರಿಯರೇ, ಈಗ ಆಲಿಸಿದ ವಾಕ್ಯ ನೀವು ಆಲಿಸುವಾಗ, ದೇವರ ಶಕ್ತಿಯಿಂದ ಪ್ರಾರ್ಥಿಸುವಾಗ ನಿಮ್ಮ ಕುಟುಂಬಕ್ಕೆ ಹಸ್ತಾಂತರವಾಗುವ, ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಳಿಗೆ ಹಸ್ತಾಂತರವಾಗುವ ದೇವರ ಶಕ್ತಿ ಇದೆ. ಪೇತ್ರನು ಮತ್ತು ಯೋವಾನ ಹೇಳಿದ್ದು ನೀವು ಗಮನಿಸಿದ್ದೀರಾ? ಹಣಕಾಸೇನು ನನ್ನಲ್ಲಿಲ್ಲ, ನಜರೇತಿನ ಯೇಸು ಕ್ರಿಸ್ತರ ನಾಮ ಮಾತ್ರ ಇರುವುದು. ಆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದಾಗ ಸೌಖ್ಯವಾಗುವ, ಬಿಡುಗಡೆ ಹೊಂದುವ, ಎದ್ದು ನಿಲ್ಲುವ ಒಂದು ದೇವರ ಶಕ್ತಿ ಅಲ್ಲಿ ಹಸ್ತಾಂತರವಾಯಿತು. ಅದು ಮಾತ್ರ ಯಾವುದೇ ಕಾರಣಕ್ಕೂ ಸರಿ ಆಗಲ್ಲ ಎಂದು ಹೇಳಿದ ಒಂದು ವಿಷಯವಾಗಿತ್ತು. ಅದು ನಡೆಯಲು, ಜಿಗಿದು ಕುಣಿದಾಡಲು ಪ್ರಾರಂಭವಾಯಿತು. ಪ್ರಿಯರೇ, ನಿಮ್ಮ ಜೀವನದಲ್ಲಿ ಯಾವ ಕಾರ್ಯಗಳು ಯಾವುದೇ ಕಾರಣಕ್ಕೂ ಇನ್ನು ನಡೆಯುವುದಿಲ್ಲ ಎಂದು ನೀವು ನಿರಾಸೆ ಪಡುತ್ತಿರುವುದು, ಒಂದು ಕಾರಣಕ್ಕೂ ಸರಿಯಾಗಲ್ಲ ಎಂಬ ಕಾರ್ಯಗಳು ಒಮ್ಮೆ ಯೋಚಿಸಿ ಆ ವಿಷಯದಲ್ಲಿ ದೇವರ ವಾಕ್ಯದೊಂದಿಗೆ ಪ್ರಾರ್ಥಿಸಲು ಪ್ರಾರಂಭಿಸಿದರೆ, ನಜರೇತಿನ ಯೇಸುವಿನ ನಾಮದಲ್ಲಿ ಸಮರ್ಪಿಸಿಕೊಂಡು ಪ್ರಾರ್ಥಿಸಲು ಪ್ರಾರಂಭಿಸಿದರೆ, ಆ ನಡೆಯದ
ನಿರಾಸೆ ಪಟ್ಟ ವಿಷಯದಲ್ಲಿ ದೇವರ ಶಕ್ತಿ ಹಸ್ತಾಂತರವಾಗುತ್ತದೆ. ಹಾಲೆಲೂಯ. ಪ್ರಿಯರೇ, ಈ ವಾಕ್ಯದೊಂದಿಗೆ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇನೆ. ನಜರೇತಿನ ಯೇಸುವಿನ ನಾಮದಲ್ಲಿ ನಿಮ್ಮ ಜೀವನದಲ್ಲಿ ದೇವರ ಶಕ್ತಿ ಹಸ್ತಾಂತರವಾಗಲಿ. ನಿಮ್ಮ ರೋಗದಲ್ಲಿ, ಮಕ್ಕಳ ಕಾರ್ಯದಲ್ಲಿ, ಆಧ್ಯಾತ್ಮಿಕ ಕಾರ್ಯದಲ್ಲಿ, ಹಣಕಾಸಿನ ಸಮಸ್ಯೆಯಲ್ಲಿ, ದುರಾಭ್ಯಾಸದಲ್ಲಿ, ಸಮಸ್ಯೆಯಲ್ಲಿ ದೇವರ ಶಕ್ತಿ ಹಸ್ತಾಂತರವಾಗಲಿ ಎಂದು ಪ್ರಾರ್ಥಿಸಿಕೊಂಡು ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಿಮ್ಮಿಂದ ಅನೇಕರು ದೇವರ ಶಕ್ತಿ ಅನುಭವಿಸಲು ಸಾಧ್ಯವಾಗಲಿ. ಹಾಲೆಲೂಯ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.